ಹಾಯ್ ಎಲ್ಲರಿಗೂ ನಮಸ್ಕಾರ. ನಮ್ಮ RCB ತಂಡ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧದ ಪಂದ್ಯವನ್ನು ಸೋಲೋದಕ್ಕಿಂತ ಮುಂಚೆ ಎಲ್ಲರೂ ಕೂಡ ಸಖತ್ತಾದ ಫಾರ್ಮ್ನಲ್ಲಿ ಇದ್ದರು. ನಮ್ಮ ತಂಡದ ಪ್ಲೇಯಿಂಗ್ 11ನಲ್ಲಿ ಯಾವುದೇ ಬದಲಾವಣೆಯನ್ನು ಮಾಡೋದು ಬೇಡ ಎನ್ನುವ ರೀತಿಯಲ್ಲಿ ನಮ್ಮ RCB ತಂಡದ ಪ್ಲೇಯಿಂಗ್ 11 ಇತ್ತು. ಆದರೆ ಇದೀಗ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧದ ಪಂದ್ಯ ಮುಕ್ತಾಯಗೊಂಡ ನಂತರ ನಮ್ಮ RCB ತಂಡಕ್ಕೆ ಪ್ಲೇಯಿಂಗ್ 11ನಲ್ಲಿ ಬದಲಾವಣೆಯ ಅವಶ್ಯಕತೆ ಇದೆ ಅಂತಾನೆ ಹೇಳ್ಬೋದು. ಬನ್ನಿ ಹಾಗಿದ್ರೆ ಈ ಒಂದು ವಿಡಿಯೋದಲ್ಲಿ ನಾಳೆ ನಡೀತಾ ಇರುವಂಥ ರಾಜಸ್ಥಾನ್ ರಾಯಲ್ಸ್ ಮತ್ತು RCB ಈ ಎರಡು ತಂಡಗಳ ನಡುವಿನ ಈ ರೋಚಕ ಪಂದ್ಯಕ್ಕೆ ನಮ್ಮ RCB ತಂಡದ ಬಲಿಷ್ಠ ಪ್ಲೇಯಿಂಗ್ 11 ಹೇಗಿರುತ್ತೆ, ಏನೆಲ್ಲ ಬದಲಾವಣೆಗಳು ಆಗುತ್ತೆ, ಇದರ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದಕ್ಕಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ವಿಡಿಯೋ ಇಷ್ಟವಾದಲ್ಲಿ ಒಂದೇ ಒಂದು ಲೈಕ್ ಮಾಡುವುದರ ಜೊತೆಗೆ IPL 2025ರಲ್ಲಿ ನಿಮ್ಮ ನೆಚ್ಚಿನ ತಂಡ ಯಾವುದು ಅನ್ನೋದನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಎಂದಿನಂತೆ ನಮ್ಮ RCB ತಂಡದ ಓಪನಿಂಗ್ ಬ್ಯಾಟ್ಸ್ಮನ್ಗಳಾಗಿ ಇಲ್ಲಿ ಫಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಅವರು ಕಣಕ್ಕಿಳಿತಾರೆ. ಡೆಲ್ಲಿ ವಿರುದ್ಧದ ಪಂದ್ಯದಲ್ಲಿ ಫಿಲ್ ಸಾಲ್ಟ್ ಎಂಥ ಫಾರ್ಮ್ನಲ್ಲಿ ಕಾಣಿಸ್ಕೊಂಡ್ರು. ರಾಜಸ್ಥಾನ್ ರಾಯಲ್ಸ್ ವಿರುದ್ಧವೂ ಕೂಡ ಅದೇ ರೀತಿಯಾದ ಫಾರ್ಮನ್ನು ಕಂಟಿನ್ಯೂ ಮಾಡಿದರೆ ನಮ್ಮ RCB ತಂಡ ರಾಜಸ್ಥಾನ್ ರಾಯಲ್ಸ್ ಅವರ ಅಂಗಳಕ್ಕೆ ಹೋಗಿ ಅವರನ್ನು ಹೊಡೆದು ಬರೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಇನ್ನು 3ನೇ ಕ್ರಮಾಂಕದಲ್ಲಿ ನಮ್ಮ RCB ತಂಡಕ್ಕೆ ಇಲ್ಲಿ ಬದಲಾವಣೆ ಬೇಕೇ ಬೇಕು ಅಂತಾನೆ ಹೇಳ್ಬೋದು. ದೇವದತ್ತ ಪಡಿಕ್ಕಲ್ ಅವರು ಒಂದು ಮ್ಯಾಚ್ನಲ್ಲಿ ರನ್ ಹೊಡೆದ್ರೆ 2 ಮ್ಯಾಚ್ಗಳಲ್ಲಿ ಕೈ ಕೊಡ್ತಾ ಇದ್ದಾರೆ. ಈ ರೀತಿಯಾಗಿ ಆದರೆ ನಮ್ಮ RCB ತಂಡ ದೊಡ್ಡ ಸ್ಕೋರನ್ನು ಕಲೆ ಹಾಕಬೇಕು ಅನ್ನುವಂಥ ಆಸೆ ನಿರಾಸೆಯಾಗಿ ಹೋಗುತ್ತೆ. ಇದರಿಂದಾಗಿ ಸ್ವಸ್ತಿಕ್ ಚಿಕಾರ ಅಥವಾ ನಮ್ಮ ಕರ್ನಾಟಕದ ಇನ್ನೊಬ್ಬ ಪ್ಲೇಯರ್ ಮನೋಜ್ ಪಾಂಡ್ಗೆ 3ನೇ ಕ್ರಮಾಂಕದಲ್ಲಿ ನಮ್ಮ RCB ತಂಡಕ್ಕೆ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಕಣಕ್ಕಿಳಿಯುವಂಥ ಸಾಧ್ಯತೆ ಇದೆ. ಇನ್ನು 4ನೇ ಕ್ರಮಾಂಕದಲ್ಲಿ ಬರೋದು ನಮ್ಮ RCB ತಂಡದ ನಾಯಕ ರಜತ್ ಪಾಟಿದಾರ್. ಇನ್ನು 5ನೇ ಕ್ರಮಾಂಕದಲ್ಲೂ ಕೂಡ ನಾವು RCB ತಂಡದಲ್ಲಿ ಬದಲಾವಣೆಯನ್ನು ಕಾಣಬಹುದು. ಲಿಯಮ್ ಲಿವಿಂಗ್ಸ್ಟೋನ್ ಅವರಿಂದ ರನ್ಸ್ಗಳು ಬರ್ತಾ ಇಲ್ಲ, ಸ್ಪಿನ್ನರ್ಸ್ಗಳಿಗೆ ಹೊಡೆಯೋದಕ್ಕೆ ತಿನ್ಕಾಡ್ತಾ ಇದ್ದಾರೆ. ಇದರಿಂದಾಗಿ ಇವರಿಗೆ ರಿಪ್ಲೇಸ್ಮೆಂಟ್ ಆಗಿ 5ನೇ ಕ್ರಮಾಂಕದಲ್ಲಿ ಇನ್ನೊಬ್ಬ ಇಂಗ್ಲೆಂಡ್ ಪ್ಲೇಯರ್ ಆಗಿರುವಂಥ ಜಾಕೋಬ್ ಬೆಥೆಲ್ ಅವರು ಕಣಕ್ಕಿಳಿಯುವಂಥ ಸಾಧ್ಯತೆ ಇದೆ. ಇನ್ನು 6ನೇ ಕ್ರಮಾಂಕದಲ್ಲಿ ಬರೋದು ಜಿತೇಶ್ ಶರ್ಮಾ. 7ನೇ ಕ್ರಮಾಂಕದಲ್ಲಿ ಬರೋದು ಟೀಮ್ ಡೇವಿಡ್ ಮಾತ್ರ ನಮ್ಮ RCB ತಂಡಕ್ಕೆ ಸಖತ್ ಫಿನಿಷರ್ ಆಗಿ ಸಿಕ್ಕಿದ್ದಾರೆ. ಅದರಲ್ಲೂ ಕೊನೆ 2 ಓವರ್ಗಳಲ್ಲಂತೂ ಟೀಮ್ ಡೇವಿಡ್ ಅವರು ಹಬ್ಬ ಮಾಡ್ತಾ ಇದ್ದಾರೆ. ಇದರಿಂದಾಗಿ 7ನೇ ಕ್ರಮಾಂಕದಲ್ಲಿ ಟೀಮ್ ಡೇವಿಡ್ ಅವರು ಇದ್ದೇ ಇರ್ತಾರೆ. ಇನ್ನು 8ನೇ ಕ್ರಮಾಂಕದಲ್ಲಿ ಬರೋದು ಕ್ರೋನಲ್ ಪಾಂಡ್ಯ. 9ನೇ ಕ್ರಮಾಂಕದಲ್ಲಿ ಭುವನೇಶ್ವರ್ ಕುಮಾರ್. 10ನೇ ಕ್ರಮಾಂಕದಲ್ಲಿ ಜೋಸ್ ಹೆಜಲ್ವುಡ್. 11ನೇ ಕ್ರಮಾಂಕದಲ್ಲಿ ಯಶ್ ದಯಾಳ್. ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯಾರು ಒಳಗಡೆ ಬರ್ತಾರೆ ಅಂತ ನೋಡೋದಾದ್ರೆ ಸುಯೇಶ್ ಶರ್ಮಾ ಅವರು ಒಳಗಡೆ ಬರ್ತಾರೆ. ಸಖತ್ತಾದ ಬೌಲಿಂಗ್ ಮಾಡ್ತಾ ಇದ್ದಾರೆ, ಒಳ್ಳೆಯ ಎಕಾನಮಿಯನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ, ರನ್ಸ್ಗಳನ್ನು ಬಿಟ್ಕೊಡ್ತಾ ಇಲ್ಲ. ಇದು ನಮ್ಮ RCB ತಂಡಕ್ಕೆ ಒಂದು ಪ್ಲಸ್ ಪಾಯಿಂಟ್ ಆಗ್ತಾ ಇದೆ. ಗೆಲುವಿನ ಹಾದಿಯನ್ನು ಇವರು ನಮ್ಮ RCB ತಂಡಕ್ಕೆ ತೋರಿಸ್ತಾ ಇದ್ದಾರೆ. ಇದು ನಮ್ಮ RCB ತಂಡದ ಬಲಿಷ್ಠ ಪ್ಲೇಯಿಂಗ್ 11 ಅಂತಾನೆ ಹೇಳ್ಬೋದು ರಾಜಸ್ಥಾನ್ ರಾಯಲ್ಸ್ ವಿರುದ್ಧ. ಈ ಒಂದು ಪ್ಲೇಯಿಂಗ್ 11ನಲ್ಲಿ ನೀವೇನಾದರೂ ಬದಲಾವಣೆಯನ್ನು ಮಾಡೋದಕ್ಕೆ ಬಯಸ್ತಾ ಇದ್ರೆ ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಯಾರ ಬದಲಿಗೆ ಯಾರು ಆಡಬೇಕು ಅಂತ. ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ. ಇದೇ ರೀತಿಯಾದ ಹೆಚ್ಚಿನ IPL ಮತ್ತು RCBಗೆ ಸಂಬಂಧಪಟ್ಟ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.